ಇನ್ನು ಬೆಂಗಳೂರಿನಲ್ಲಿ ಪ್ರಮುಖ ಶಾಲೆಯಲ್ಲಿ ಇದು ವೆರಿ ಇಂಪಾರ್ಟೆಂಟ್ ವೀಕ್ಷಕರೇ, ಬಟ್ ವರಿ ಮಾಡ್ಕೋಬೇಡಿ, H1N1 ಕಂಡು ಬರ್ತಾ ಇದೆ ಅಂತ ಒಂದು ಮಾಹಿತಿಗಳು ಬರ್ತಾ ಇದೆ. ಮಕ್ಕಳಿಗೆ ಯಾವ ರೀತಿ ಮುಂಜಾಗ್ರತೆ ವಹಿಸಬೇಕು ಹೇಳ್ತೀನಿ. ಬೆಂಗಳೂರಿನ ಪ್ರಮುಖ ಶಾಲೆಯಲ್ಲಿ 500 ಮಕ್ಕಳಲ್ಲಿ ಜ್ವರ ಕಾಣಿಸಿಕೊಂಡಿದೆ. ಈ ಪ್ರಕರಣವನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವು ಗಂಭೀರವಾಗಿ ಪರಿಗಣಿಸಿದೆ. ಖ್ಯಾತ ಶಾಲೆಯೊಂದರಲ್ಲಿ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಪೈಕಿ 21ಕ್ಕೂ ಹೆಚ್ಚು ಶಾಲಾ ಮಕ್ಕಳಲ್ಲಿ H1N1 ಸೋಂಕು ಪತ್ತೆಯಾಗಿದೆ. H1N1 ಸೋಂಕು ಪತ್ತೆಯಾಗಿದೆ ಅಂತ ವರದಿಯಾಗಿತ್ತು. ಇದೀಗ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಶಾಲೆಗೆ ನೋಟಿಸ್ ನೀಡಲಾಗಿದೆಯಂತೆ. ಶಾಲೆಗೆ ಬೆಂಗಳೂರು ಪ್ರಾಧಿಕಾರ ಉತ್ತರ ನಗರ ಪಾಲಿಕೆಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಓಕೆ ಓಕೆ ನೆಕ್ಸ್ಟ್ ಅದರ ಬಗ್ಗೆ ಗ್ರಾಫಿಕ್ಸ್ ಕೊಡ್ತಾ ಹೋಗ್ತೀನಿ ನಾನು ನಿಮಗೆ. ಓಕೆ, ಈಗ H1N1 ನಿಮಗೆ ಆಲ್ರೆಡಿ ಗೊತ್ತಿರುವಂಥದ್ದೇ, ಈ ಹಿಂದೆ ಕೂಡ ಬಂದಿದೆ. ಆದರೆ ಮುಂಜಾಗ್ರತೆ ವಹಿಸಿ, ಕೊರೋನಾ ಆಗಲಿ ಮತ್ತೊಂದು ಏನೆಲ್ಲ ಮಾಡಬೇಕು ಅಂತ ಹೇಳ್ತೀನಿ, ಏನೆಲ್ಲ ಏನು ತಡೆಯೋದಕ್ಕೆ ಏನು ಮಾಡಬೇಕು ಅಂತ. ಭಾಳ ಮುಖ್ಯವಾಗಿ H1N1 ತಡೆಯಲು ದಾರಿ ಏನಿದೆ, ರೋಗ ಬಾರದಂತೆ ತಡೆಯಲು ಏನು ಮಾಡಬೇಕು, ರೋಗ ಬಾರದಂತೆ ತಡೆಯೋದಕ್ಕೆ ಏನು ಮಾಡಬೇಕು, ಹೊರಗೆ ಸಿಕ್ಕಲ್ಲಿ ಉಗುಳು ಅಭ್ಯಾಸ ಬಿಡಬೇಕು. ನಿಮಗೇನಾದರೂ ಅಂಥದ್ದಿದ್ದರೆ ಉಗುಳಬೇಡಿ, ಎಲ್ಲದಿದ್ದರೂ ಕೂಡ ಒಂಥರ ಒಂದು ಏನು ಕಾಮನ್ ಸೆನ್ಸ್ ಇಲ್ಲದೆ ಉಗುಳುವಂಥದ್ದು ಇದೆಯಲ್ಲ, ಅದನ್ನು ಮಾಡಬೇಡಿ. ಸೀನುವಾಗ ಕೆಮ್ಮುವಾಗ ಕರವಸ್ತ್ರವನ್ನು ಬಳಸುವುದು ಬೆಸ್ಟ್. ಸೇಮ್ ಕೊರೋನಾ ಇದ್ದಂಗೆ ಸ್ವಲ್ಪ ಮಕ್ಕಳಿಗೂ ಅದನ್ನು ಮಾಡಿ. ಮಕ್ಕಳು ಸ್ಕೂಲ್ಗೆ ಹೋಗೋರಿದ್ರೆ ಒಂದು ಮಾಸ್ಕ್ ಹಾಕಿಸಿ, ಒಂದು ಟವೆಲ್ ಕೊಡಿ, ಆಯಿತಾ, ಒಂದು ಮಾಸ್ಕ್ ಹಾಕಿಸಿ. ಮಾಸ್ಕನ್ನು ಪ್ರತಿದಿನ ಬದಲಿಸಿದರೆ ಇನ್ನೂ ಉತ್ತಮ. ಒಂದು 4 ಮಾಸ್ಕ್ ತಗೊಳ್ಳಿ, ಒಂದು ಮಾಸ್ಕ್ ಹಾಕಿ ಮಕ್ಕಳಿಗೆ, ಇನ್ನೊಂದು 4 ದಿವಸ ಹಾಕಿ, ಆಮೇಲೆ ಆ ಮಾಸ್ಕನ್ನು ವಾಶ್ ಮಾಡಿ ವಾಪಸ್ ಕೊಡಿ. ಇನ್ನೂ ಉತ್ತಮ, ಜನಸಂದಣಿ ಇರೋ ಪ್ರದೇಶಗಳಿಗೆ ಹೋಗಬೇಡಿ. ಜನಸಂದಣಿಗೆ ಹೋಗುವಂಥ ಬಂದರೂ ಕೂಡ ಒಂದು ಮಾಸ್ಕ್ ಇರಲಿ ಅಂತ ನೋಡಿರಿ. ಹೆಚ್ಚು ತಲೆ ಕೆಡಿಸ್ಕೋಬೇಡಿ, ಮಾಸ್ಕ್ ಒಂದು ಹಾಕೊಳ್ಳಿ ಅಷ್ಟೇ. ಓಕೆ, ಆಮೇಲೆ ಮನೆಗೆ ಬಂದ ನಂತರ ಸ್ವಚ್ಛವಾಗಿರೋ ಸೋಪಲ್ಲಿ ಕೈಯನ್ನು ತೊಳಿತಾಯಿರಿ, ಮುಖ ತೊಳಿತಾಯಿರಿ. ದೂರದ ಪ್ರಯಾಣವನ್ನು ಕಡಿಮೆ ಮಾಡಿ. ಅಂದರೆ ಎಲ್ಲೆಲ್ಲೇ ಇರುತ್ತೆ, ಇವತ್ತು ಎಲ್ಲಿಗಾದರೂ ಅಜ್ಜಿ ಮನೆಗೆ ಮತ್ತೊಂದು ಹೋಗ್ಲಿಕ್ಕಿದೆ, ಇಲ್ಲಪ್ಪ ನೆಕ್ಸ್ಟ್ ಹೋಗೋಣ, ಆಮೇಲೆ ಸ್ವಲ್ಪ ಮನೆಯಲ್ಲೇ ವಿಶ್ರಾಂತಿ ಮಾಡ್ಕೊಳ್ಳಿ. ಓಕೆ, ಆಯ್ತಪ್ಪ, ಇಷ್ಟೆಲ್ಲ ಮುಂಜಾಗ್ರತೆ ವಹಿಸಿದ ನಂತರ ಕೂಡ ಬಂದುಬಿಡ್ತು ಅಂತ ಭಯ ಪಡಬೇಡಿ, ಎಲ್ಲ ಮಾಡೋಣ, ವ್ಯವಸ್ಥೆ ಇದೆ. ಅಂದರೆ ಸರ್ಕಾರಗಳು ಕೂಡ ಭಾಳ ಮುಂಜಾಗ್ರತೆ ವಹಿಸಿ ಎಲ್ಲವನ್ನು ಮಾಡ್ತಾಯಿದೆ. UTK ಆದರೂ ಕೂಡ ಅದನ್ನು ಮಾಡ್ತಾಯಿದ್ದಾರೆ. ಹಂದಿ ಜ್ವರ ಬಂದರೆ ಏನು ಗತಿ? ಒಂದು ವೇಳೆ ಹಂದಿ ಜ್ವರ ಬಂದವರು ಮೊದಲು ಮಾಸ್ಕ್ ಧರಿಸಬೇಕು. ನಂಬರ್ ಒನ್ ಅದೇ. ನಿಮಗೆ ಹಂಗೆ ಅನಿಸಿದ್ರು ಕೂಡ ಹಾಕಬೇಕು. ಅದೇ ನಿಮಗೆ ಬಂದಿಲ್ಲ, ನನಗೇನು ಬಂದಿಲ್ಲಪ್ಪ, ನಾನು ಯಾಕೆ ನೋ, ಮತ್ತೊಬ್ಬನಿಗೆ ಬಂದಿರ್ಬೋದಲ್ಲ. ಒಂದು ಮದುವೆಗೆ ಹೋಗ್ತಾಯಿದ್ದೀರಿ, ನಾನು ಆರಾಮ ಹೋಗ್ತೀನಿ, ಅವನಿಗೆ ಬಂದಿರ್ಬೋದಲ್ಲ, ಹಾಕ್ಕೊಳ್ಳಿ. ಮಾರ್ಕೆಟ್ಗೆ ಹೋಗ್ತಾಯಿದ್ದೀರಿ, ನಿಮಗೆ ಬಂದಿಲ್ಲ, ಹಾಕ್ಕೊಳ್ಳಿ, ಆಯಿತಾ. ಈ ನಾಳೆ ಏನು ಹಬ್ಬ ಇದೆ, ತರಕಾರಿ ಎಲ್ಲ ತಗೊಂಡು ಒಂದು ಮಾಸ್ಕ್ ಹಾಕ್ಕೊಳ್ಳಿ. ಮಾಸ್ಕ್ ಧರಿಸಿದರೆ ಬೇರೆಯವರಿಗೆ ಹರಡೋದನ್ನು ಕೂಡ ತಡೆಯಬಹುದು, ಅವರಿಂದ ನಿಮಗೆ ಬರೋದು ಕೂಡ ತಡೆಯಬಹುದು. ರೋಗಿಯ ಹತ್ತಿರ ಓಡಾಡೋರು ಮಾಸ್ಕ್ ಹಾಕಿಕೊಳ್ಳಬೇಕು. ಒಂದು ವೇಳೆ ನಿಮ್ಮವರೇ ಯಾರೋ ಒಬ್ಬ ರೋಗಿ ಇದ್ದಾರೆ ಅಂತ ಹೇಳುವಾಗ ಅವ್ರಿಗೂ ಮಾಸ್ಕ್ ಹಾಕಿಸ್ಕೊಳ್ಳಿ, ನೀವು ಮಾಸ್ಕ್ ಹಾಕಿ. ಒಮ್ಮೆ ಅವರನ್ನು ಮೀಟ್ ಮಾಡಿ ಬಂದ ನಂತರ ಒಂದು ಕೈಕಾಲು ಮುಖ ತೊಳ್ಕೊಳ್ಳಿ ಅಷ್ಟೇ. ಓಕೆ, ರೋಗಿಗಳು ಹೆಚ್ಚು ಬಿಸಿ ನೀರನ್ನು ಸೇವಿಸಬೇಕಾಗತ್ತೆ. ಒಂದು ಫ್ಲಾಸ್ಕ್ ತಗೊಳ್ಳಿ, ಬಿಸಿ ನೀರು ಹಾಕ್ಕೊಳ್ಳಿ, ಮನೆಯಲ್ಲೂ ಮಾಡಿಟ್ಕೊಳ್ಳಿ, ಅವಾಗ ಕುಡಿತಾಯಿರಿ, ಮಕ್ಕಳು ಕುಡಿಸ್ತಾಯಿರಿ. ಮಕ್ಕಳು, ವೃದ್ಧರು, ಗರ್ಭಿಣಿಯರಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರುತ್ತೆ. ಮಕ್ಕಳು, ವೃದ್ಧರು ಮತ್ತು ಗರ್ಭಿಣಿಯರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಅವರೆಲ್ಲ ರೋಗಿ ಇರುವ ಕೊಠಡಿಗೆ ಪ್ರವೇಶಿಸಬಾರ್ದು. ಸ್ವಲ್ಪ ವಯಸ್ಸಾದವರನ್ನು ಸ್ವಲ್ಪ ಸಪ್ರೇಟಾಗಿ ಇಟ್ಕೊಳ್ಳಿ. ಗರ್ಭಿಣಿಯರು ಅಥವಾ ಬಾಣಂತಿ ಇವರೆಲ್ಲ ಸ್ವಲ್ಪ ಸಪ್ರೇಟಾಗಿ. ಮಕ್ಕಳನ್ನು, ಹಂದಿ ಜ್ವರ ಬಂದವರೆಲ್ಲ ಭಯಪಡೋ ಅಗತ್ಯ ಇಲ್ಲ. ಈ ಜ್ವರ ಪೀಡಿತರಿಗೆ ವೈದ್ಯರು ಟ್ಯಾಮಿಪ್ಲೋ ಬರ್ಕೊಳ್ಳಿ. ಈ ಜ್ವರ ಪೀಡಿತರಿಗೆ ವೈದ್ಯರು ಟ್ಯಾಮಿಪ್ಲೂ ಮಾತ್ರೆ ನೀಡ್ತಾರೆ. ಈ ಮಾತ್ರೆಯು ರಿಟೇಲ್ ಮಾರಾಟವನ್ನು ಸರ್ಕಾರ ನಿಷೇಧಿಸಿದೆ. 3 ದಿನ ಕಾಲ ವೈರಾಣು ಸಿಕ್ಕಾಪಟ್ಟೆ ಕ್ರಿಯಾಶೀಲವಾಗಿರುತ್ತದೆ. ನಂತರ ವೈರಾಣು ಸತ್ತು ಮನುಷ್ಯ ಮೊದಲಿನಂತಾಗುತ್ತಾನೆ. 3 ದಿವಸ ಇರುತ್ತೆ. ಆದರೆ ಚಿಕಿತ್ಸೆ ಪಡೆಯದಿದ್ದರೆ ರೋಗಿ ಸಾವನ್ನಪ್ಪೋ ಸಾಧ್ಯತೆ ಇರ್ಬೋದು, ಅದು ಸೆಕೆಂಡ್ರಿ. ಆದರೆ ಈ ಟ್ಯಾಬ್ಲೆಟನ್ನು ನೀವು ರಿಟೇಲ್ ಆಗಿ ಅಂದರೆ ಹೋದ ತಕ್ಷಣ ವಿಕ್ಸ್ ಥರ ಎಲ್ಲ ಕೊಡಲ್ಲ ಅವರು. ಒಂದು ಆಸ್ಪತ್ರೆಗೆ ಹೋಗಿ ಒಂದು ಮಾಡಿಕೊಂಡ್ರೆ, ಮುಂಜಾಗ್ರತೆ ವಹಿಸಿದರೆ ಆರಾಮಾಗಿ ಇರ್ಬೋದು. ಬಿಸಿನೀರು ಕುಡೀರಿ, ಮಾಸ್ಕ್ ಹಾಕ್ಕೊಳ್ಳಿ. ಹೊರಗಡೆ ಹೋಗಿ ಬಂದಾಗ ಕೈಕಾಲು ತೊಳ್ಕೊಳ್ಳಿ. ಮನೆಯಲ್ಲಿ ವೃದ್ಧರಿದ್ದರೆ, ಗರ್ಭಿಣಿಯರು, ಬಾಣಂತಿಯರು, ಮಕ್ಕಳು ಇದ್ದರೆ ಸ್ವಲ್ಪ ಜಾಗ್ರತೆ ವಹಿಸಿ ಅಷ್ಟೇ. ಡೋಂಟ್ ವರಿ, ಬಿ ಹ್ಯಾಪಿ. ಓಕೆ, ರೈಟ್.